ಇವತ್ತು ನಾನು ನಿಮಗೆ ಪ್ಲೇನ್ ಓಟ್ಸ್ ಬಳಸ್ಕೊಂಡು ತರಕಾರಿಗಳೆಲ್ಲ ಹಾಕಿ ಮಸಾಲ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪ್ಲೇನ್ ಓಟ್ಸ್ ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಟ್ಸಲ್ಲಿ ತುಂಬ ಹೈ ಫೈಬರ್ ಇರುತ್ತೆ. ಡಯಟ್ ಮಾಡ್ತಾ ಇರೋರು ಖಂಡಿತ ಇದನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲಿರೋರಂತೂ ಓಟ್ಸ್ ಐಡಿಯಲ್ ಬ್ರೇಕ್ಫಾಸ್ಟು. ಆದಷ್ಟು ಓಟ್ಸ್ ಬಳಸಿ ಅಂತ ಎಲ್ಲ ಕಡೆ ಇವಾಗ ಹೇಳ್ತಾ ಇದ್ದಾರೆ. ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ. ಬನ್ನಿ ನಾವು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪು ಓಟ್ಸ್ ತೊಗೊಂಡು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ನೀವು ತರಕಾರಿನ ಯಾವ ತರಕಾರಿನಾದರೂ ಬಳಸ್ಕೋಬೋದು ನಿಮ್ಮ ಚಾಯ್ಸಲ್ಲಿ. ಒಟ್ಟಿನಲ್ಲಿ ಫೈನ್ ಚಾಪ್ ಆಗಿರಬೇಕು ಅಷ್ಟೇ. ನಾನಿಲ್ಲಿ ಕ್ಯಾರೆಟು, ಈರುಳ್ಳಿ, 2 ಥರ ಕಲರ್ ಕ್ಯಾಪ್ಸಿಕಮು, ಯೆಲ್ಲೋ ಮತ್ತು ಗ್ರೀನು, ಮತ್ತು ಕ್ಯಾಬೇಜು, ಕೊತ್ತಂಬರಿ ಸೊಪ್ಪು, ಶುಂಠಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಫೈನಾಗಿ ಚಾಪ್ ಮಾಡಿದರೆ ಸಾಕು. ರೊಟ್ಟಿ ತಟ್ಟಕ್ಕೆ ಈಸಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಬೈಂಡಿಂಗಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬಳಸಿದ್ದೀನಿ. ನೀವು ಅಕ್ಕಿ ಹಿಟ್ಟಾದರೂ ಹಾಕೋಬೋದು, ಕಡಲೆ ಹಿಟ್ಟಾದರೂ ಹಾಕೋಬೋದು. ಬರೀ ಬೈಂಡಿಂಗ್ ಪರ್ಪಸ್ಗೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ 2 ದೊಡ್ಡ ಸೌಟಲ್ಲಿ ಗಟ್ಟಿ ಮೊಸರನ್ನ ಸೇರಿಸ್ಬಿಟ್ಟು ತಿರ್ಗಾಲು ಮಿಕ್ಸ್ ಮಾಡಬೇಕು. ಈ ಮೊಸರು ಹಾಕೋದ್ರಿಂದ ಮತ್ತು ಕಡಲೆ ಹಿಟ್ಟದ್ದು ಅಕ್ಕಿ ಹಿಟ್ಟು ಯಾವುದಾದ್ರು ಬಳಸಿರ್ತೀರಲ್ಲ ಅದು ಬೈಂಡಿಂಗ್ಗೋಸ್ಕರ ಅಷ್ಟೇ. ಚೆನ್ನಾಗಿ ಕಲಸಿದಾಗ ಆ ಈರುಳ್ಳಿಲಿರೋ ನೀರು, ಈ ಮೊಸರು ಎಲ್ಲ ಸೇರಿಕೊಂಡು ಒಂಥರ ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗ ರೊಟ್ಟಿ ತಟ್ಟಕ್ಕೆ ಈಸಿ ಆಗುತ್ತೆ. ನೀವು ಬಟರ್ ಪೇಪರಲ್ಲಾದರೂ ಸರಿ, ಇಲ್ಲ ಡೈರೆಕ್ಟಾಗಿ ತವ ಮೇಲೆ ತಟ್ಟ ಅಭ್ಯಾಸ ಇದ್ದರೂ ಸರಿ, ಈ ಥರ ಪಾರ್ಚ್ಮೆಂಟ್ ಪೇಪರಲ್ಲಿ ಎಣ್ಣೆ ಹಾಕ್ಬಿಟ್ಟು ತಟ್ಟಿದ್ರೂ ಸರಿ, ಕ್ಲೀನಾಗಿ ರೊಟ್ಟಿ ತಟ್ಬಿಟ್ಟು ಬೇಯಿಸ್ಕೊಳ್ಳೋದಷ್ಟೇ. ಒದ್ದೆ ಮಾಡ್ಕೊಂಡು ತಟ್ಟಿದ್ರೆ ಕೈಗೆ ಅಂಟೋದಿಲ್ಲ. ಯಾಕಂದರೆ ಓಟ್ಸ್ ನೇಚರೇ ಒಂಥರ ಅಂಟ ಥರ ಸ್ಟಿಕ್ಕಿ. ಆದ್ದರಿಂದ ನಾವು ಒದ್ದೆ ಮಾಡ್ಕೊಂಡು ತಟ್ಟೋದ್ರಿಂದ ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ಪಾರ್ಚ್ಮೆಂಟ್ ಪೇಪರೆಲ್ಲ ಹಾಕ್ಬಿಟ್ಟು ಇನ್ನೂ ಎಷ್ಟು ತೆಳು ಬೇಕೋ ಅಷ್ಟು ತಟ್ಟಿದ್ರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಈಗ 2 ಕಡೆಗೂ ಎಣ್ಣೆ ಹಾಕಿ ಬೇಯಿಸಿದ್ರೆ ಸೂಪರಾದ ಪ್ಲೇನ್ ಓಟ್ಸ್ ರೊಟ್ಟಿ ರೆಡಿ. ಖಂಡಿತ ನೀವೆಲ್ಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರಂತೂ ಆಗಾಗ ಇದನ್ನು ಮಾಡ್ಕೊಂಡು ತಿಂದರೆ ಭಾಳ ಉಪಯೋಗವಾಗಿರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಫಾಲೋ ಮಾಡ್ಕೊಂಡು ನೋಡಿ. ಯೂಟ್ಯೂಬಲ್ಲಿ ಏನಾದ್ರು ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಇದೇ ಥರ ಬೇರೆ ಬೇರೆ ರೆಸಿಪಿಲಿ ಬೇರೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.